ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸೊ ಫೈನಲಿ ನಾವು ಬಂದ್ಬಿಟ್ವಿ. ಎಲ್ಲಿಗಂತ ಗೆಸ್ ಮಾಡ್ತೀರಾ? ಸ್ವಲ್ಪ ಹಿಂಟ್ ಕೊಡ್ತೀನಿ, ನೀವೇ ಯೋಚನೆ ಮಾಡಿ ಎಲ್ಲಿಗಂತ. ಇದು ನಮ್ಮ ಕರ್ನಾಟಕದ ಹೆಮ್ಮೆ, ಚಾಲುಕ್ಯರ ರಾಜಧಾನಿ. ಸೊ ಇದನ್ನೆಲ್ಲ ನೀವೆಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರ ಸ್ಕೂಲ್ ಟೈಮಲ್ಲಿ. ಸೊ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ ಆ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಅದು ಯಾವ ಪ್ಲೇಸ್ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಸೊ ಬನ್ನಿ ಹೋಗೋಣ, ಎಲ್ಲಿಗೆ ಬಂದಿದ್ದೀವಿ ಅಂತ ನಿಮ್ಗೆ ತೋರಿಸ್ತೀನಿ. ಓಕೆ, ನಾವಿವತ್ತು ಬಂದಿರೋದು ಚಾಲುಕ್ಯರ ರಾಜಧಾನಿ ಬಾದಾಮಿಗೆ. ಸೊ ಇಲ್ಲೆಲ್ಲ ನೋಡ್ತಿರ್ಬೋದು, ಜನ ನಿಂತಿದ್ದಾರೆ, ಇವಾಗ ತಾನೇ ಬಂದಿದ್ದಾರೆ ಎಲ್ರು. ಸೊ ನೀವು ಒಳಗಡೆ ಫಸ್ಟ್ ಬಂದಾಗ ಫಸ್ಟ್ ಇಲ್ಲಿ ಟಿಕೆಟ್ ತಗೋಬೇಕು. ಇಲ್ಲಿ ಎಂಟ್ರಿ ಫೀಸ್ ನಿಮಗೆ 25 ರೂಪೀಸ್ ಇರುತ್ತೆ. ಇಲ್ಲಿ ನೋಡ್ಬೋದು ಟಿಕೆಟ್ ಯಾವ ತರ ಇರುತ್ತಂತ. ಸೊ ಬನ್ನಿ ಒಳಗಡೆ ಹೋಗೋಣ, ಹೇಗಿರುತ್ತಂತ ನೋಡೋಣ. ಬನ್ನಿ ಹೋಗೋಣ ಒಳಗಡೆ. ಸೊ ಇಲ್ಲಿ ನೀವು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತೀರಾ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಸೊ ಅದನ್ನ ನೀವು ಪೇ ಮಾಡಿ ಒಳಗಡೆ ಬರ್ಬೋದು. ಓಕೆ, ಬನ್ನಿ ನೋಡೋಣ ಇಲ್ಲಿ ಯಾವ ಟೆಂಪಲ್ ಇದೆ ಫಸ್ಟ್ ಅಂತ. ಸೊ ಇಲ್ಲಿ ಸ್ಟಾರ್ಟಿಂಗ್ ನೋಡ್ಬೋದು ನೀವು ನಟರಾಜನ ಶಿಲ್ಪಕಲೆಯನ್ನು ಹೇಗೆ ಕೆತ್ತಿದ್ದಾರೆ ಅಂತ. ಸೊ ಒಳಗಡೆ ಹೋಗೋಣ ಬನ್ನಿ, ಹೇಗಿರುತ್ತೆ ಅಂತ ನೋಡೋಣ. ಇಲ್ಲಿ ಗೈಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಬಂದವ್ರಿಗೆ. ನೋಡಿ ಒಳಗಡೆ ಯಾವ ತರ ಇದೆ ಅಂತ. ಆಲ್ಮೋಸ್ಟ್ ಇಲ್ಲೆಲ್ಲ ಹಾಳಾಗಿದೆ. ವಾವ್, ಇಲ್ಲಿ ಲೈಟ್ಸ್ ಬೇರೆ ಹಾಕಿಲ್ಲ, ಒಳಗಡೆ ಫುಲ್ ಕತ್ಲಿದೆ, ಅಷ್ಟೊಂದು ಕರೆಕ್ಟಾಗಿ ಕಾಣಿಸಲ್ಲ. ಇಲ್ಲಿ ಒಳಗಡೆ ಶಿವಲಿಂಗ ಇದೆ, ನೀವು ನೋಡ್ತಿರ್ಬೋದು. ಈ ಬಾದಾಮಿ ಕೇವ್ ಅಲ್ಲಿ 4 ಕೇವ್ಗಳಿದೆ ಟೋಟಲ್. ಸೊ ಮೊದಲನೇ ಕೇವ್ ಇದು ಶಿವನ ಗುಹಾಲಯ. ಇಲ್ಲಿ ನಟರಾಜನ ಮೂರ್ತಿನ ನೋಡ್ಬೋದು ನೀವು. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ಕಾಣಿಸ್ತಿದೆ ಇಲ್ಲಿ. ಗೈಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಬಂದವ್ರಿಗೆ ಇದರ ಹಿಸ್ಟ್ರಿ ಬಗ್ಗೆ. ಬನ್ನಿ ಹೋಗೋಣ ನೆಕ್ಸ್ಟ್ ಟೆಂಪಲ್ಗೆ. ನೋಡಿ ಯಾವ ತರ ಇದೆ, ಫುಲ್ ಒಂದೇ ಕಲ್ಲಲ್ಲೇ ಕೆತ್ತಿರೋದು ಅನ್ಸುತ್ತೆ. ಸ್ಕೂಲ್ ಆರ್ ಕಾಲೇಜ್ ಟೈಮಲ್ಲೆಲ್ಲ ಬಂದಿರ್ತೀರ ಇಲ್ಲಿ. ಸೊ ನಾನು ಯಾವತ್ತೂ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬರ್ತಿರೋದು. ಸೊ ಸ್ಕೂಲ್ ಟೈಮಲ್ಲಿ ನಂಗೆ ಹೋಗೋಕ್ಕಾಗಿರಲಿಲ್ಲ, ಮನೇಲಿ ಪರ್ಮಿಷನ್ ಕೊಟ್ಟಿರಲಿಲ್ಲ ಅವಾಗ. ಸೊ ಹಾಗಾಗಿ ಇವತ್ತು ಇದು ನೋಡ್ಬೇಕಂತ ಅನ್ನಿಸ್ತು. ಸೊ ಹಾಗಾಗಿ ಬಂದಿದ್ದೀನಿ. ನೋಡಿ ಎಷ್ಟು ಹತ್ರ ಇದೆ ಇದು. ಸೊ ಫೈನಲಿ ನಾವು ಬಂದಿದ್ವಿ ಎರಡನೇ ಕೇವ್ಗೆ. ಇದು ವಿಷ್ಣುವಿನ ಗುಹಾಲಯ ಅಂತಾರೆ. ಸೊ ಬನ್ನಿ ಒಳಗಡೆ ನೋಡೋಣ ಹೇಗಿದೆ ಅಂತ. ಮೊದಲನೇ ದೇವಾಲಯ ನೀವು ಅಲ್ಲಿ ನೋಡಿರ್ಬೋದು ಕೆಳಗಡೆ, ಅದು ಶಿವನ ದೇವಾಲಯ. ಸೊ ಇದು ಎರಡನೇ ವಿಷ್ಣುವಿನ ದೇವಾಲಯ. ಸೊ ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ಅಂತ.
माझा हाय असा काढा त्याच्यात कसं क्वालिटी केली ಒಳಗಡೆ ಇಲ್ಲೂ ಕೂಡ ಲೈಟ್ಸ್ ಹಾಕಿಲ್ಲ. ಸೊ ನೋಡ್ಬೋದು ಒಳಗಡೆ ಯಾವ ತರ ಕೆತ್ತಿದ್ದಾರೆ ಇಲ್ಲಿ ಅಂತ. ಒಳಗಡೆ ನೋಡೋಣ ಏನಿದೆ ಅಂತ. ಓ ಥಿಂಕ್ ಒಳಗಡೆ ಏನು ಇಲ್ಲ ಅನ್ಸುತ್ತೆ, ಇಲ್ಲಿ ಖಾಲಿ ಇದೆ. ಕತ್ಲೆ ಇರೋದ್ರಿಂದ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಇದೇ 2ನೇ ಗುಹಾಲಯ, ವಿಷ್ಣುವಿನ ಗುಹಾಲಯ. ಇಲ್ಲಿ ನೋಡ್ಬೋದು ವಿಷ್ಣುವಿನ ಅವತಾರ, ವರಹ ಅವತಾರ ಅಂತಾರೆ ಇದನ್ನ. ಬನ್ನಿ ಹೋಗೋಣ. ಇಲ್ಲಿಂದ ಯಾವುದೋ ಟೆಂಪಲ್ ಕಾಣ್ತಿದೆ. 2 ಕಲ್ಲುಗಳ ಸೆಂಟ್ರಲ್ ನೋಡ್ಬೋದು ನೀವು ಯಾವ ತರ ಇದೆ ಒಂದು ಟೆಂಪಲ್ ಅಂತ. ನೋಡೋಣ ಆ ಟೆಂಪಲ್ಗೆ ಆಮೇಲೆ ಹೋಗ್ತೀನಿ. ಸೊ ಬನ್ನಿ ಮುಂದೆ ಹೋಗೋಣ, ನೆಕ್ಸ್ಟ್ ಟೆಂಪಲ್ ಯಾವುದಿದೆ ಅಂತ ನೋಡಿ. ಸ್ವರ್ಗನ ಯಾವತ್ತಾದ್ರೂ ನೋಡಿದ್ದೀರಾ? ಇವತ್ತು ನನ್ನ ಕಣ್ಣು ಮುಂದೆ ಇದೆ, ನಿಮಗೂ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ನೋಡಿ ಎಷ್ಟು ಸಖತ್ತಾಗಿದೆ. ನೀವು ಇಲ್ಲಿ ಬಂದಾಗ ಇಲ್ಲಿ 2ನೇ ಗುಹಾಲಯ ಹತ್ರ ಬಂದು ಇಲ್ಲಿ ನೋಡಿದ್ರೆ, ಇದನ್ನೇ ಅಗಸ್ತ್ಯ ಲೇಕ್ ಅಂತಾರೆ. ಸೊ ಆಮೇಲೆ ಹೋಗೋಣ ಆ ಕಡೆ. ಅದಕ್ಕಿಂತ ಮುಂಚೆ ಇಲ್ಲಿ ಏನೇನಿದೆ ಇನ್ನೂ ಕವರ್ ಮಾಡ್ಕೊಂಡು ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿಂದ. ಬನ್ನಿ ಹೋಗೋಣ ಮುಂದೆ. ಆ ಕಡೆಯಿಂದ ವ್ಯೂ ಇನ್ನೂ ಚೆನ್ನಾಗಿರುತ್ತೆ, ಅಲ್ಲಿ ನೋಡೋದು. ಈ ಕಡೆಯಿಂದ ಇನ್ನೂ ತುಂಬಾ ಚೆನ್ನಾಗಿದೆ ವ್ಯೂ. ಪೂರ್ತಿ ಬಾದಾಮಿಯನ್ನೇ ನೋಡ್ಬೋದು ಈ ಕಡೆಯಿಂದ. ಈ ಪ್ಲೇಸ್ ಯಾಕೆ ಬಾದಾಮಿ ಅಂತ ಹೆಸರು ಬಂತಂದ್ರೆ, ಸೊ ನೀವೆಲ್ಲ ಇಲ್ಲಿ ಕಲ್ಲುಗಳನ್ನ ನೋಡ್ತಿರ್ಬೋದು, ಎಲ್ಲ ಬಾದಾಮಿ ಕಲರಲ್ಲಿದೆ. ಸೊ ಹಾಗಾಗಿ ಇದನ್ನ ಬಾದಾಮಿ ಅಂತ ಕರೀತಾರೆ. ಸೊ ಇದರ ಮೊದಲನೇ ಹೆಸರು ಬಾದಾಮಿ ಅಂತ ಆಗಿರಲಿಲ್ಲ. ಅವಾಗ ಚಾಲುಕ್ಯರ ಟೈಮಲ್ಲಿ ಇದರ ಹೆಸರು ವಾತಾಪಿ ಅಂತ ಆಗಿತ್ತು. ವಾತಾಪಿ ಅಂತ ಯಾಕಾಗಿತ್ತಂದ್ರೆ, ವಾತಾಪಿ ಮತ್ತು ಇಲ್ವಲ ಅಂತ ಇಬ್ಬರು ರಾಕ್ಷಸರಿದ್ರಂತೆ. ಸೊ ವಾತಾಪಿಗೆ ಏನೋ ಒಂದು ಪವರ್ ಇತ್ತಂದರೆ, ಅವನು ಒಂದು ಮೇಕೆಯಾಗಿ ಕನ್ವರ್ಟ್ ಆಗೋ ಪವರ್ ಇತ್ತಂತೆ. ಸೊ ಅವನೇನು ಮಾಡ್ತಿದ್ನಂದರೆ, ಇಲ್ಲಿ ಬರೋ ಜನಗಳನ್ನೆಲ್ಲ ಅವಾಗೆಲ್ಲ ಪೂರ್ತಿ ಫಾರೆಸ್ಟ್ ಥರ ಇತ್ತು. ಸೊ ಅವಾಗ ಇಲ್ಲಿ ಬರೋ ಜನಗಳನ್ನ ಏನು ಮಾಡ್ತಿದ್ರಂದರೆ, ಯಾರಿಗಾದರೂ ಹಸುವಾಗಿದ್ದರೆ ಸೊ ನಾವು ಊಟ ಕೊಡ್ತೀನಿ ಅಂತ ಕರ್ಕೊಂಬರ್ತಿದ್ನಂತೆ. ಯಾರು ಕರ್ಕೊಂಬರ್ತಿದ್ರಂದರೆ ಇಲ್ವಲ ಅನ್ನೋನು ರಾಕ್ಷಸ ಕರ್ಕೊಂಬರ್ತಿದ್ನಂತೆ. ಅವ್ನು ಕರ್ಕೊಂಬಂದು ಇನ್ನೊಬ್ಬ ರಾಕ್ಷಸನಾದ ವಾತಾಪಿಯನ್ನು ಏನು ಮಾಡ್ತಿದ್ನಂತೆ, ಅವನಿಗೆ ಮೇಕೆ ಆಗೋ ಪವರ್ ಇತ್ತಲ್ವಾ, ಸೊ ಅವನನ್ನೇ ಕಟ್ ಮಾಡಿ ಜನಕ್ಕೆ ಊಟ ಕೊಡ್ತಿದ್ನಂತೆ. ಸೊ ಊಟ ಮಾಡಿದ್ಮೇಲೆ ಅವನು ವಾತಾಪಿ ಹೊರಗೆ ಬಾ ಅಂತ ಕರಿತಿದ್ನಂತೆ. ಅವಾಗ ವಾತಾಪಿ ಯಾರು ಊಟ ಮಾಡಿರ್ತಾರೆ ನೋಡಿ, ಅವ್ರ ಹೊಟ್ಟೆನ ಸೀಳಿ ಹೊರಗಡೆ ಬರ್ತಿದ್ನಂತೆ. ಈ ಥರ ಬಂದ ಜನಗಳನ್ನೆಲ್ಲ ಸಾಯಿಸಿದ್ರಂತೆ. ಸೊ ಇದನ್ನೆಲ್ಲ ಗೊತ್ತಾಗಿ ಒಂದಿನ ಅಗಸ್ತ್ಯ ಮುನಿಗಳಾದವರು ಅವ್ರು ಬರ್ತಾರಂತೆ. ಅವ್ರಿಗಿದು ಮೊದಲೇ ಗೊತ್ತಿರುತ್ತಂತೆ ಈ ಥರ ಎಲ್ಲ ಆಗ್ತಾ ಇದೆ ಅಂತ. ಅವರು ಬಂದು ಸೇಮ್ ಅವ್ರಿಗೂ ಅದೇ ಥರ ಆಗುತ್ತೆ. ಹಸುವಾಗಿದೆ ಅಂತ ಕರ್ಕೊಂಬಂದು, ಹಸುವಾಗಿದೆ ಅಂತ ಹೇಳಿದ ತಕ್ಷಣ ಕರ್ಕೊಂಬಂದು ಅಡುಗೆ ಮಾಡಿ ಅವ್ರಿಗೆ ಕೊಡ್ತಾರೆ. ಕೊಟ್ಟ ತಕ್ಷಣ ಅವಾಗ ಅಗಸ್ತ್ಯ ಮುನಿಗಳು ಏನಂತಾರಂದರೆ, ವಾತಾಪಿ ಜೀರ್ಣೋಭವ ಅಂತ ಹೇಳ್ತಾರಂತೆ. ಸೊ ಅವಾಗ ಹೇಳಿದ ತಕ್ಷಣ ಅವಾಗ ಇಲ್ವಲ ಏನಂತಾನೆ, ವಾತಾಪಿ ಹೊರಗೆ ಬಾ ಅಂತ ಕರೀತಾರಂತೆ. ಅವನು ಎಷ್ಟೇ ಕರೆದ್ರು ವಾತಾಪಿ ಹೊರಗೆ ಬರಲ್ಲ. ಯಾಕಂದರೆ
ಅಗಸ್ತ್ಯ ಮುನಿಗಳು ಅವನ್ನ ಜೀರ್ಣ ಮಾಡ್ಕೊಂಡಿರಂತೆ ಒಳಗಡೆ. ಸೊ ಹಾಗಾಗಿ ಈ ಪ್ಲೇಸನ್ನು ವಾತಾಪಿ ಅಂತ ಅವಾಗ ಕರೀತಿದ್ರು. ಸೊ ಇವಾಗ ಚೇಂಜ್ ಆಗ್ತಾ ಆಗ್ತಾ ಇವಾಗ ಬಾದಾಮಿ ಅಂತ ಕರೀತಿದ್ದಾರೆ. ಸೊ ಎರಡೂ ಟೆಂಪಲನ್ನು ನೋಡ್ಕೊಂಡು ಬಂದ್ವಿ. ಇವಾಗ ಹೋಗೋಣ ಬನ್ನಿ, ಮುಂದೆ ಯಾವ್ದು ಗುಹಾಲಯ ಇದೆ ಅಂತ ನೋಡೋಣ. ಇದಂತೂ ತುಂಬ ಸಖತ್ತಾಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮೂರನೇ ಗುಹಾಲಯ. ಬನ್ನಿ ಈ ಗುಹಾಲಯ ಬಗ್ಗೆ ಏನೇನಿದೆ ಅಂತ ಸ್ವಲ್ಪ ನೋಡೋಣ. ಸೊ ಫ್ರೆಂಡ್ಸ್, ನಾವು ಬಂದಿದ್ದೀವಿ ಇವಾಗ ಮೂರನೇ ಗುಹಾಲಯ. ಸೊ ಇದು ಕೂಡ ಮಹಾವಿಷ್ಣುವಿನ ಗುಹಾಲಯ. ಸೊ ಬನ್ನಿ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ. ಅಪ್ಪ ಯಾವ ಥರ ಕೆತ್ತಿದ್ದಾರೆ ಗುರು. ಇವಾಗಿನ ಕಾಲದಲ್ಲಿ ಈ ಥರ ಮಾಡೋಕ್ಕಾಗುತ್ತಾ? ದೇವ್ರ ಹಣೆಗಾಗಲ್ಲ. ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂತ. ಈ ಪ್ಲೇಸನ್ನು ನಾನು ತುಂಬ ಮಿಸ್ ಮಾಡ್ಕೊಂಡಿದ್ದೆ. ಸ್ಕೂಲ್ ಟೈಮಲ್ಲೇ ಬರಬೇಕಾಗಿತ್ತು, ಬಟ್ ಬರೋಕ್ಕಾಗಿಲ್ಲ. ಪರವಾಗಿಲ್ಲ, ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರ್ತೀವಿ ಅಂತಾರಲ್ಲ, ಆ ಥರ. ನೋಡಿ ಒಳಗಡೆ ಯಾವ ಥರ ಇದೆ ಅಂತ. ಸೊ ಇದು ಎರಡನೇ ಗುಹಾಲಯಕ್ಕಿಂತ ಇದು ಸ್ವಲ್ಪ ದೊಡ್ಡದಾಗಿದೆ. ಸೊ ಇಲ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ. ಫಾರಿನರ್ಸ್ ಬಂದಿದ್ದಾರೆ ಇಲ್ಲಿ ನೋಡಿ. ಏನೋ ಡ್ಯಾಮೇಜ್ ಆಗಿದೆ ಅಂತೆ. ಮೂರನೇ ಗುಹಾಲಯ ಕೂಡ ನೋಡಿದ್ವಿ. ಸೊ ಇವಾಗ ನೆಕ್ಸ್ಟ್ ನಾಲ್ಕನೇ ಗುಹಾಲಯ ನೋಡೋಣ ಬನ್ನಿ. ಸೊ ಎಲ್ಲ ಹತ್ರನೇ ಇದೆ. ಸೊ ಒಂದು 50 ಮೀಟರ್ ರೇಂಜಲ್ಲಿ ಇದೆ ಎಲ್ಲ ಗುಹಾಲಯಗಳು. ನೆಕ್ಸ್ಟ್ ನೋಡೋಣ ಬನ್ನಿ ಹೇಗಿದೆ ಅಂತ. ಸೊ ಇಲ್ಲಿಂದ ನೀವು ಅಗಸ್ತ್ಯ ಲೇಖನ ನೋಡ್ಬೋದು. ಇಲ್ಲಿಂದ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಝೂಮ್ ಮಾಡ್ತೀನಿ ರೀ. ತುಂಬ ಚೆನ್ನಾಗಿದೆ. ಸೊ ಇಲ್ಲೇ ಇದೆ ಅನ್ಸುತ್ತೆ ನಾಲ್ಕನೇ ಗುಹಾಲಯ. ಹೋಗೋಣ ಬನ್ನಿ ಒಳಗಡೆ. ಸೊ ಇದೆ ನೋಡಿ ನಾಲ್ಕನೇ ಕೇವು. ಇದು ಜೈನ್ ಕೇವ್ ಅಂತ ಅಂತಾರೆ ಇದನ್ನು. ಸೊ ಒಳಗಡೆ ನೋಡ್ತಿರ್ಬೋದು.
ಇದು ತುಂಬ ಚಿಕ್ಕದಾಗಿದೆ ಕಂಪೇರ್ ಟು ಎಲ್ಲ ಗುಹಾಲಯಕ್ಕಿಂತ. ಸೊ ಹೊರಗಡೆ ವ್ಯೂ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಸೊ 4 ಗುಹೆಗಳನ್ನ ನೋಡೋದಾಯ್ತು. ಸೊ ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಬನ್ನಿ. ಸೊ ಮೊದಲನೇ ಗುಹೆ ಯಾವುದಪ್ಪ ಅಂತಂದರೆ ಶಿವನ ಗುಹಾಲಯ. ಸೊ ಎರಡನೇದು ವಿಷ್ಣುವಿನ ಗುಹಾಲಯ. ಸೊ ಮೂರನೇದು ಬಂದ್ಬಿಟ್ಟು ವಿಷ್ಣುವಿನ ದೊಡ್ಡ ಗುಹಾಲಯ ಅಂತಾರೆ. ಸೊ ನಾಲ್ಕನೇದು ಬಂದ್ಬಿಟ್ಟು ಜೈನ್ ಗುಹಾಲಯ. ಸೊ 4 ಗುಹೆಗಳನ್ನ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಯಾವ ಕಡೆ ಹೋಗ್ಬೇಕು ಅಂತ ನೋಡೋಣ ಬನ್ನಿ. ತುಂಬ ಜನ ಇವಾಗ ಬರ್ತಿದ್ದಾರೆ. ಸೊ ನಾನು ಮಾರ್ನಿಂಗ್ ಬೇಗನೆ ಬಂದೆ. ಸೊ ಇಲ್ಲಿಂದ ವ್ಯೂ ನೋಡ್ಬೋದು ನೀವು, ಬಾದಾಮಿ ವ್ಯೂ ಯಾವ ಥರ ಇದೆ ಅಂತ. ಬನ್ನಿ ಹೋಗೋಣ ರಿಟರ್ನ್. ಗೈಡ್ ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ನೋಡಿ. ಒಂದೊಂದು ಗುಹಾಲಯಗಳನ್ನ ತುಂಬಾ ಚೆನ್ನಾಗಿದೆ. ಇದೆಲ್ಲ ಒಂದೇ ಕಲ್ಲಲ್ಲೇ ಕೆತ್ತಿರೋದು ನೀವು ನೋಡ್ಬೋದು. ಸೊ ಅವಾಗಿನ ಕಾಲದಲ್ಲೇ ಈ ಥರ ಎಲ್ಲ ಕಿತ್ತಿದ್ದಾರೆ ಅಂದರೆ ನಂಬೋಕೆ ಆಗ್ತಿಲ್ಲ. ಬಟ್ ಆದರೂ ನಂಬಲೇಬೇಕು, ನಮ್ಮ ಕಣ್ಣು ಮುಂದೆನೇ ಇದೆ ಅಲ್ವಾ. ಸೊ ಸ್ಕೂಲ್ ಟೈಮಲ್ಲೆಲ್ಲ ಬಂದು ನೀವು ಮರ್ತೋಗಿರ್ತೀರ. ಸೊ ಇವಾಗ ನೋಡ್ಕೊಂಬಿಡಿ ಯಾವ ಥರ ಇದೆ ಅಂತ. ಸೊ ನೆಕ್ಸ್ಟ್ ಯಾವ ಕಡೆ ಹೋಗ್ಬೇಕು ಗೊತ್ತೇ ಆಗ್ತಿಲ್ವಲ್ಲ. ಸೊ ಬನ್ನಿ ಕೆಳಗಡೆ ಹೋಗಿ ನೋಡೋಣ. ಸೆಕ್ಯೂರಿಟಿ ಹತ್ರ ಕೇಳ್ತೀನಿ ಬಾದಾಮಿ ಪೋರ್ಟ್ಗೆ ಯಾವ ಕಡೆಯಿಂದ ಹೋಗ್ಬೇಕಂತ. ಸೊ ಇವಾಗೆಲ್ಲ ಕೇವ್ಗಳನ್ನ ನೋಡ್ಕೊಂಡಿದ್ವಿ. ನೆಕ್ಸ್ಟ್ ಬಾದಾಮಿ ಪೋರ್ಟ್ಗೆ ಹೋಗೋಣ ಬನ್ನಿ. ಇಲ್ಲಿ ಬರಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬನ್ನಿ. ಇಲ್ಲೆಲ್ಲ ತುಂಬ ಕಲ್ಲುಗಳು ಇರೋದ್ರಿಂದ ಕಾಲು ಜಾರಿ ಬೀಳ್ಬೋದು, ನೋಡ್ಕೊಂಬನ್ನಿ. ಬನ್ನಿ ಇವಾಗ ಬಾದಾಮಿ ಕೋಟೆಗೆ ಹೋಗೋಣ, ಹೇಗಿದೆ ಅಂತ ನೋಡೋಣ ಅಲ್ಲಿ. ಸೊ ಎಲ್ಲ ನಿಯರ್ ಆಗಿದೆ, ಇಲ್ಲಿಂದ ಒಂದು 5 to 10 minutes ತೊಗೊಳುತ್ತೆ ಅಷ್ಟೇ. ಮೇಲೆ ಹೋಗಿ ದಾರಿ ಯಾವ ಕಡೆ? ಇಲ್ಲಿ ನಿಮ್ಗೆ ಆಟೋ ಕೂಡ ಸಿಗುತ್ತೆ.
ಇಲ್ಲಿ ಆಟೋ ಫೆಸಿಲಿಟಿ ಕೂಡ ಇದೆ. ಸೊ ನೀವು ಆಟೋದಲ್ಲಿ ಕೂಡ ಹೋಗ್ಬೋದು ಬಾದಾಮಿ ಕೋಟೆ ನೋಡೋಕ್ಕೆ. ಸೊ ನಾನು ನಡ್ಕೊಂಡೇ ಹೋಗ್ತಾ ಇದ್ದೀನಿ, ಎಲ್ಲ ನೋಡ್ದಂಗೆ ಆಗುತ್ತಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಮ್ಯೂಸಿಯಂ ಅಂತ ಹಾಕಿದ್ದಾರೆ. ಇದು ಮ್ಯೂಸಿಯಂ ಒಳಗಡೆ ಹೋಗೋದಾ ಅಥವಾ ಕೋಟೆ ಒಳಗೆ ಹೋಗೋದೇ ಗೊತ್ತಾಗ್ತಿಲ್ಲ. ಸೊ ಬನ್ನಿ ನೋಡೋಣ ಒಳಗಡೆ. ಸೊ ಇದೇ ಎಂಟ್ರೆನ್ಸು. ಸೊ ನೀವು ಬಾದಾಮಿ ಕೇವಿಂದ ಹತ್ರನೇ ಇದೆ, ಒಂದು 5 ಮಿನಿಟ್ಸ್ ವಾಕಲ್ಲಿ ಬರ್ಬೋದು ಇಲ್ಲಿಗೆ. ಸೊ ಅಲ್ಲಿಂದ ಒಂದೇ ರೋಡು, ಸ್ಟ್ರೈಟಾಗಿ ಬಂದರೆ ಇಲ್ಲೇ ಬರ್ತೀರಾ. ಬನ್ನಿ ಒಳಗಡೆ ಹೋಗೋಣ. ಬನ್ನಿ ಮ್ಯೂಸಿಯಂ ಒಳಗಡೆ ಹೋಗೋಣ ಫಸ್ಟು. ಇಲ್ಲೇ ಟಿಕೆಟ್ ತೊಗೋಬೇಕು ಅನ್ಸುತ್ತೆ. ಸೊ ಮ್ಯೂಸಿಯಂಗೆ ಟಿಕೆಟ್ 5 ರೂಪಾಯಿ ಅಂತೆ. ಸೊ ಟಿಕೆಟ್ ತೊಗೊಂಡೆ. ಸೊ ಫಸ್ಟ್ ಮ್ಯೂಸಿಯಂ ಒಳಗಡೆ ಹೋಗಿ ಆಮೇಲೆ ಬಾದಾಮಿ ಕೋಟೆ ಒಳಗಡೆ ಹೋಗೋಣ. ಸೊ ಬನ್ನಿ ಮ್ಯೂಸಿಯಂ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ಸೊ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ನೀವು ನೋಡ್ಬೋದು. ಎಂಟ್ರಿ ಫೀಸು 5 ರೂಪಾಯಿ ಅಂತ. ಸೊ ಮ್ಯೂಸಿಯಂ ಮಾತ್ರ 5 ರೂಪಾಯಿ ಇದೆ, ಕೋಟೆ ಒಳಗಡೆ ಫ್ರೀಯಾಗಿ ಹೋಗ್ಬೋದು ಅಂತ. ಒಳಗಡೆ ಹೋಗೋಣ. ಈ ಕಡೆ ಬನ್ನಿ ಒಳಗಡೆ ಹೋಗೋಣ. ಸೊ ಇದೇ ನೋಡಿ ಮ್ಯೂಸಿಯಮ್ಮು. ಸೊ ಇದು ಗಣೇಶನ ವಿಗ್ರಹ ಇದೆ. ಸೊ 6ರಿಂದ 7ನೇ ಶತಮಾನ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲೆಲ್ಲ ಒಳಗಡೆ. ನೀವು ನೋಡ್ತಿರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ. ದುರ್ಗಾ ಟೆಂಪಲ್ ಮಾಡಲ್. ಇದು ಕುಳಿತಿರುವ ಗಣೇಶ. ನೋಡ್ಬೋದು ನೀವು ಚಾಳುಕ್ಯರ ವಂಶಾವಳಿ ಯಾವ ತರ ಇತ್ತು ಅಂತ.
ಸೊ ಮ್ಯೂಸಿಯಂ ಒಳಗಡೆ ವಿಡಿಯೋ ಮಾಡಬಾರ್ದು ಅಂತ ಹೇಳ್ತಿದ್ರು. ಸೊ ನಾನು ಪೂರ್ತಿ ವಿಡಿಯೋ ಮಾಡಿದೆ. ಸೊ ಇದು ಹೊರಗಡೆ ಮ್ಯೂಸಿಯಂ ಈ ಥರ ಇದೆ ನೋಡಿ. ಸೊ ಮ್ಯೂಸಿಯಂ ಅಪೋಸಿಟ್ ನಿಮ್ಗೆ ಕಾಣಿಸ್ತಿದೆ ಅಗಸ್ತ್ಯ ಲೇಕು. ಹಾಗೆ ನಿಮಗೆ ಕೇವ್ ಕೂಡ ಕಾಣಿಸ್ತಿದೆ ಅಲ್ಲಿ ನೋಡಿ. ಇವಾಗ ಅಲ್ಲಿಂದನೇ ನಾವು ಬಂದಿರೋದು. ಇಲ್ಲೆಲ್ಲ ಕೂಡಕ್ಕೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಪ್ಲೇಸ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನ್ ಆಗಿದೆ, ಒಂಚೂರು ಗಲೀಜು ಕಾಣಿಸಲ್ಲ, ನೀವು ನೋಡ್ಬೋದು. ಸೊ ಈ ಪ್ಲೇಸನ್ನು ಯಾಕೆ ಇಷ್ಟೊಂದು ವರ್ಷ ಮಿಸ್ ಮಾಡ್ಕೊಂಡೆ ಅಂತ ಇವಾಗ ನನಗೆ ಅನ್ನಿಸ್ತಿದೆ. ಅವಾಗೇ ಬರಬೇಕಾಗಿತ್ತು ನಾನಂತ. ಬನ್ನಿ ಇವಾಗ ಮ್ಯೂಸಿಯಂ ನೋಡ್ದಾಯ್ತು, ಕೋಟೆ ಒಳಗಡೆ ಹೋಗೋಣ. ಯಾವ ಥರ ಇದೆ ಅಂತ ನೋಡೋಣ. ಕೋಟೆಯಿಂದ ವ್ಯೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ನಾವು ಪೂರ್ತಿ ಬಾದಾಮಿನೇ ನೋಡ್ಬೋದಂತೆ ಕೋಟೆಯಿಂದ. ಬನ್ನಿ ಕೋಟೆ ಒಳಗಡೆ ಹೋಗೋಣ. ಇಲ್ಲೇ ಮ್ಯೂಸಿಯಂ ಟಿಕೆಟ್ ತಗೋತಿರಲ್ಲ, ಅದ್ರ ಅಪೋಸಿಟ್ ಇರೋದೇ ಕೋಟೆ. ಇದೆ ಎಂಟ್ರಿ. ಬನ್ನಿ ಹೊರಗಡೆ ಹೋಗೋಣ. ಟೈಮ್ 10 ಗಂಟೆ, ಬಟ್ ಇವಾಗ ಇಷ್ಟೊಂದು ಬಿಸಿಲಿದೆ. ಮಧ್ಯಾಹ್ನ ಅಂತಂದ್ರೆ ಇನ್ನೂ ತುಂಬ ಇರುತ್ತೆ. ಯಾರೆಲ್ಲ ಈ ಪ್ಲೇಸಿಗೆ ವಿಸಿಟ್ ಮಾಡ್ತಿದಾರೋ ಆದಷ್ಟು ಬೆಳಗ್ಗೆ ಬರಕ್ಕೆ ಟ್ರೈ ಮಾಡಿ, ಇಲ್ಲಾಂದ್ರೆ ಈವ್ನಿಂಗ್ ಬನ್ನಿ. ಮಧ್ಯಾಹ್ನ ಟೈಮಲ್ಲಿ ಬರೋಕ್ಕೆ ಹೋಗ್ಬೇಡಿ, ತುಂಬ ಬಿಸಿಲಿದೆ. ಇಲ್ಲಾಂದರೆ ಮಳೆಗಾಲ ಇಲ್ಲ ಚಳಿಗಾಲದಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ವಾವ್, ನೋಡಿ ಇಲ್ಲಿ ಯಾವ ಥರ ಇದೆ. ಇವಾಗ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಮೇಲೆ ಹೋಗ್ಬೇಕು ಅನ್ಸುತ್ತೆ. ಮೇಲ್ಗಡೆ ಅಂತ ವ್ಯೂ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಆಲ್ರೆಡಿ ಸುಸ್ತಾಯ್ತು. ಸೊ ನೀರು ಕುಡಿದು ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ ಸ್ಟೆಪ್ಸ್ ಹತ್ತಕ್ಕೆ. ಸೊ ಫಸ್ಟು ನಾವು ಲೋವರ್ ಶಿವಾಲಯನ ನೋಡಿಕೊಂಡು ಆಮೇಲೆ ಮೇಲೆ ಹೋಗಿ ಅಪ್ಪರ್ ಶಿವಾಲಯನ ನೋಡೋಣ. ಅಪ್ಪರ್ ಶಿವಾಲಯಕ್ಕೆ ಹೋದರೆ ಅಲ್ಲಿ ವ್ಯೂ ತುಂಬ ಚೆನ್ನಾಗಿರುತ್ತೆ. ಪೂರ್ತಿ ಬಾದಾಮಿನ ನೋಡ್ಬೋದು ಅಲ್ಲಿಂದ. ಸೊ ಇಲ್ಲಿ ಹತ್ತೋದೇ ಕಷ್ಟ ಅನ್ಸುತ್ತೆ, ನಂಗೆ ಆಲ್ರೆಡಿ ಸುಸ್ತಾಯಿತು. ಎಲ್ಲರೂ ಫೋಟೋ ತಗೋತಿದ್ದಾರೆ. ಈ ಸೈಡ್ ಗ್ಯಾಂಗ್ಸ್ ಅದೇ ನಮ್ದೇ ಯಾವ ಕಡೆ ಹೋಗ್ಬೇಕು? ಸೊ ಇಲ್ಲಿ 2 ದಾರಿ ಬರುತ್ತೆ. ನೀವು ಡೈರೆಕ್ಟ್ ಬಂದು ಲೆಫ್ಟಲ್ಲಿ ಬಂದರೆ ಲೋವರ್ ಶಿವಾಲಯ. ಸೊ ಇವಾಗ ನಾವು ಹೋಗ್ತಿರೋದು ಲೋವರ್ ಶಿವಾಲಯ.
ಇದೆ ನೋಡಿ ಲೋವರ್ ಶಿವಾಲಯ. ಇಲ್ಲಿಂದ ಹೇಗೆ ಕಾಣುತ್ತೆ ಬಾದಾಮಿ ನೋಡೋಣ ಬನ್ನಿ. ಯಾರೆಲ್ಲ ನಿಮ್ಮ ಸ್ಕೂಲ್ ಟೈಮಲ್ಲೆಲ್ಲ ವಿಸಿಟ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೆ ಇಲ್ಲಿ ಬರೋಕ್ಕೆ. ಇವತ್ತು ನಾನು ಒಬ್ಬನೇ ಬಂದಿರೋದು ಬೆಂಗಳೂರಿಂದ, ಫಸ್ಟ್ ಟೈಮ್. ಲೋವರ್ ಶಿವಾಲಯ, ಬಟ್ ಒಳಗಡೆ ಯಾವುದು ಮೂರ್ತಿ ಇಲ್ಲ ಇಲ್ಲಿ. ಇದೆ ನೋಡಿ ಲೋವರ್ ಶಿವಾಲಯ. ಸೊ ಇಲ್ಲಿಂದ ವ್ಯೂ ಹೇಗೆ ಕಾಣಿಸುತ್ತಂತ ನೋಡಿ. ಈ ಪ್ಲೇಸ್ ನೋಡಿದ್ರೆ ಯಾಕಪ್ಪ ನಾನು ಇಲ್ಲೇ ಹುಟ್ಟಬಾರ್ದಾಗಿತ್ತಪ್ಪ ಅನಿಸ್ಬಿಡ್ತು. ಅಷ್ಟೇ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಯಾರೆಲ್ಲ ಬಾದಾಮಿ ಅವರು ವಿಡಿಯೋ ನೋಡ್ತಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಲ್ಲಿ ನೋಡ್ಬೋದು ಪಿರಂಗಿ, ಇಲ್ಲಿಂದಾನೇ ಯುದ್ಧ ಮಾಡ್ತಿರೋದು. ಈ ಥರ ಪಿರಂಗಿಗಳು ಇವಾಗ ನೋಡೋಕೆ ಸಿಗಲ್ಲ. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಬನ್ನಿ, ಲೋವರ್ ಶಿವಾಲಯ ನೋಡ್ದಾಯ್ತು. ಇವಾಗ ಅಪ್ಪರ್ ಶಿವಾಲಯ ನೋಡಕ್ ಹೋಗೋಣ. ಅಲ್ಲಿ ಮೇಲೆ ಕಾಣಿಸ್ತಿದೆ ನೋಡಿ, ಅದೇ ಅಪ್ಪರ್ ಶಿವಾಲಯ. ಇಲ್ಲಿಂದ ಸ್ವಲ್ಪ ದೂರನೇ. ಬನ್ನಿ ಹೋಗೋಣ ಕೆಳಗಡೆ. ಇಲ್ಲೊಂದು ಪ್ಲೇಸ್ ಸ್ಕಿಪ್ ಮಾಡಿದ್ವಲ್ಲ, ಅದೊಂದು ನೋಡ್ಕೊಂಡು ಕೆಳಗಡೆ ಹೋಗೋಣ. ಬನ್ನಿ, ಇದೊಂದು ಸ್ಕಿಪ್ ಮಾಡಿದ್ವಿ, ಇದೊಂದು ನೋಡ್ಕೊಂಡು ಕೆಳಗಡೆ ಹೋಗೋಣ. ಇಲ್ಲಿ ಏನಿದೆ ಅಂತ. ಐ ಥಿಂಕ್ ಇದನ್ನು ಒಂದು ವ್ಯೂ ಪಾಯಿಂಟ್ ಇದೆ ಅನ್ಸುತ್ತೆ. ಯಾರೆಲ್ಲ ಈ ಪ್ಲೇಸನ್ನು ಮಿಸ್ ಮಾಡಿದಾರ ಪ್ಲೀಸ್ ವಿಸಿಟ್ ಮಾಡಿ ಒನ್ ಟೈಮ್, ಚೆನ್ನಾಗಿದೆ. ಮೇಲೆ ಹತ್ತಿ ಹತ್ತಿ ಕಾಲು ನೋವು ಬಂತು. ಓಕೆ, ಇದು ಕೂಡ ವ್ಯೂ ಪಾಯಿಂಟ್. ಈ ಪ್ಲೇಸು ವಿಂಟರಲ್ಲಿ ಮತ್ತು ರೈನಿ ಸೀಸನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ಸೊ ಯಾರೆಲ್ಲ ವಿಸಿಟ್ ಮಾಡ್ಬೇಕಂತಿದ್ರೆ ಆ ಟೈಮಲ್ಲೇ ಬನ್ನಿ. ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ.
ಬನ್ನಿ ಇವಾಗ ಕೆಳಗಡೆ ಹೋಗೋಣ. ಇವಾಗ ನಾನು ಬೆಂಗಳೂರಿಗೆ ಮತ್ತೆ ರಿಟರ್ನ್ ಟಿಕೆಟ್ ಬುಕ್ ಮಾಡಬೇಕು. ಸೊ ಟೈಮು 10:46 ಆಗಿದೆ. ತಾತ್ಕಾಲ್ ಟಿಕೆಟ್ ಸಿಕ್ಕಿಲ್ಲ ಅಂದರೆ ನಾನು ಮತ್ತೆ ಬಸ್ಗೆ ಹೋಗಬೇಕು. ಎಲ್ಲಾದರೂ ಕೂತ್ಕೊಂಡು ಟಿಕೆಟ್ ಬುಕ್ ಮಾಡೋಣ. ಸ್ವಲ್ಪ ಸಿಕ್ಕರೆ ಒಳ್ಳೆಯದು, ಇಲ್ಲಾಂದರೆ ಬಸ್ಸಿಗೆ ಹೋಗ್ಬೇಕಷ್ಟೆ. ಸೊ ಫೈನಲಿ ಟಿಕೆಟ್ ಬುಕ್ ಆಯಿತು. ನಾಳೆ 4 ಗಂಟೆಗಿದೆ ಟ್ರೈನು, ಬಿಜಾಪುರ ಎಕ್ಸ್ಪ್ರೆಸ್ಸು. ಸೊ ಇವತ್ತು ಬಾದಾಮಿ ಐಹೊಳೆನೂ ಹೋಗೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು. ನಾಳೆ ಬೆಳಗ್ಗೆ ಎದ್ದು ಪಟ್ಟದಕಲ್ಲು ಹೋಗ್ತೀನಿ. ಸೊ ಇವಾಗ ನಾವು ಹೋಗ್ತಿರೋದು ಅಗಸ್ತ್ಯ ಲೇಕ್ಗೆ. ಅಲ್ಲಿ ನೋಡಿಕೊಂಡು ಡೈರೆಕ್ಟ್ ಐಹೊಳೆ ಹೋಗ್ತೀನಿ. ನೋಡಬೇಕು ಇಲ್ಲಿಂದ ಬಸ್ ಫೆಸಿಲಿಟಿ ಟೈಮಿಂಗ್ ಏನಿದೆ ಅಂತ. ಇಲ್ಲಾಂದರೆ ಆಟೋದವ್ರು ಎಷ್ಟು ಹೋಗ್ತಾರೋ ಗೊತ್ತಿಲ್ಲ, ಜಾಸ್ತಿ ಕೇಳ್ತಾರೆ ಅಮೌಂಟು. ಇಲ್ಲಿ ನೋಡಿ ಹೆಂಗಿದೆ ಚೆನ್ನಾಗಿ. ಇವಾಗ ತಾನೇ ಕೋಟೆಯಿಂದ ಆಚೆ ಬಂದ್ವಿ. ಇವಾಗ ಹೋಗ್ತಾ ಇದ್ದೀವಿ ಅಗಸ್ತ್ಯ ಲೇಕ್ಗೆ. ಸೊ ಇಲ್ಲೇ ಕಾಣಿಸ್ತಿದೆ. ಸೊ ಇಲ್ಲಿ ಕೋಟೆಯಿಂದ ಸ್ವಲ್ಪ ಮುಂದೆ ಬಂದ್ರೇ ಅಗಸ್ತ್ಯ ಲೇಕ್ ಇದೆ. ಸೊ ನೋಡಿ ಯಾವ ಥರ ಇದೆ ಲೇಕು. ಇಲ್ಲೆಲ್ಲ ಪೂಜೆ ಮಾಡ್ತಾರೆ ಅನ್ಸುತ್ತೆ. ಸ್ವಲ್ಪ ಕೋಟೆಯಿಂದ ನಡ್ಕೊಂಡ್ ಬಂದ್ರೆ ಅಗಸ್ತ್ಯ ಲೇಕ್ ಸಿಗುತ್ತೆ. ಐ ಥಿಂಕ್ ಭೂತನಾಥ ಟೆಂಪಲ್ ಕೂಡ ಇಲ್ಲೇ ಇದೆ ಅನ್ಸುತ್ತೆ, ನೋಡ್ಬೇಕು. ಇಲ್ಲೇನೋ ಬೋರ್ಡ್ ಹಾಕಿದ್ದಾರೆ. ಆರಭಟ್ಟನ ಶಿಲಾಶಾಸನ. ಸೊ ಇಲ್ಲಿಂದ ನೋಡ್ತಿರ್ಬೋದು ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಂದ್ರೆ. ಆ ಕಲ್ಲುಗಳ ನಡುವೆ ಫುಲ್ ಒಂಥರ ಗ್ರೀನರಿ. ಮಳೆಗಾಲದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಯೋಚನೆ ಮಾಡಿ. ಇಲ್ಲಿ ಕೂಡ ಫ್ರೀ ಎಂಟ್ರಿ ಇದೆ. ಸೊ ಆರಾಮಾಗಿ ಬರ್ಬೋದು. ಇದೆ ಎಂಟ್ರಿ. ಅಲ್ಲಿ ಯಾವ ಕಡೆ ಹೋಗ್ಬೇಕು? ನೋಡಿ
ಓ ಇಲ್ಲೆಲ್ಲ ಬಟ್ಟೆ ಒಗಿತಿದ್ದಾರೆ ನೀರಲ್ಲಿ. ಇಲ್ಲಿಂದ ಬಾದಾಮಿ ಕೇವ್ ಕೂಡ ನೋಡ್ಬೋದು. ಸೊ ಅದೇ ಭೂತ್ನಾಥ್ ಟೆಂಪಲ್ ಅನ್ಸುತ್ತೆ, ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ಈ ಲೇಕ್ ಕೂಡ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೇ ಫುಲ್ ಸುಡ್ತಾ ಇದೆ ನಂಗಂತೂ, ಬಿಸಿಲು ಜಾಸ್ತಿ ಇದೆ ಇಲ್ಲಿ. ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ, ಚಾರ್ಜ್ ಹಾಕೋಬೇಕು ಇವಾಗ. ಸಂರಕ್ಷಿತ ಸ್ಮಾರಕ ಬನ್ನಿ ಒಳಗಡೆ. शिव मंदिर ಒಳಗಡೆ ಫುಲ್ ಕತ್ಲಿದೆ, ಲೈಟ್ ಇಲ್ಲ ಇಲ್ಲಿ. ನೋಡಿ ಯಾವ ತರ ಇದೆ ಒಳಗಡೆ. ಓಹ್ ಇಲ್ಲಿ ಒಳಗಡೆ ಶಿವಲಿಂಗ ಇದೆ, ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಫುಲ್ ಕತ್ಲಿದೆ ಒಳಗಡೆ. ಸೊ ಈ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಸಂಜೆ ಟೈಮಲ್ಲಿ ಇಲ್ಲಿ ಬಂದು ಕುಂತ್ರೆ ಜೀವನದಲ್ಲಿ ಏನು ಬೇಡ, ಅಷ್ಟೊಂದು ನೆಮ್ಮದಿ ಆಗಿದೆ ಇಲ್ಲಿ. ಅಷ್ಟು ಚೆನ್ನಾಗಿದೆ ಇಲ್ಲಿ ಟೆಂಪಲ್ ಎಲ್ಲ. ಒಳಗಡೆ ಕೂಡ ಫುಲ್ಲು ತಂಪಾಗಿದೆ, ಇಷ್ಟೊಂದು ಬಿಸಿಲಿದ್ರು ಒಳಗಡೆ ಫುಲ್ಲು ತಂಪಾಗಿದೆ. ಬೇಗ ಈ ಟೆಂಪಲ್ ವಿಡಿಯೋ ಮಾಡಬೇಕು, ಮೊಬೈಲಲ್ಲಿ ಚಾರ್ಜ್ ತುಂಬ ಕಡಿಮೆ ಇದೆ, ಮುಗಿದೋದ್ರೆ ಕಷ್ಟ. ಸೊ ಫೈನಲಿ ಬಂದ್ವಿ ನಾವು ಇಲ್ಲಿ ಟೆಂಪಲ್ ಹತ್ರ. ಈ ಪ್ರವೇಶ ಟೈಮಿಂಗ್ ನೋಡ್ಬೋದು, ಬೆಳಗ್ಗೆ 8ರಿಂದ ಸಾಯಂಕಾಲ 6 ಗಂಟೆವರೆಗೂ. ಓಕೆ, ಇಲ್ಲಿ ಫೋಟೋ ಶೂಟ್ ಮಾಡಿದ್ರೆ ಮಾತ್ರ ಸಖತ್ತಾಗಿ ಬರುತ್ತೆ. ಯಾರೆಲ್ಲ ಫೋಟೋ ಶೂಟ್ ಮಾಡ್ಬೇಕಂತಿದ್ರೆ ಇಲ್ಲಿ ಬನ್ನಿ. ಈ ನೇಚರ್ ಮುಂದೆ ಯಾವ ಎಡಿಟು ಆಗಲ್ಲ, ಅಷ್ಟು ಸಖತ್ತಾಗಿ ಬರುತ್ತೆ ಇಲ್ಲಿ ಫೋಟೋಸು. ಇದೆ ನೋಡಿ ಟೆಂಪಲು.
ಚಾಕ್ಲೇಟು ಚಾಕ್ಲೇಟ್ ಇದ್ರೆ ಕೊಡ್ಲಾ? ಚಾಕ್ಲೇಟ್ ತಂದಿಲ್ಲ. ನಿಂಗೆ ಚಾಕ್ಲೇಟ್ ಬೇಕಾ? ಎಲ್ಲಿ ಸಿಗುತ್ತೆ ಚಾಕ್ಲೇಟು? ಬಾ ನಿಂಗೆ ಕೊಡಿಸ್ತೀನಿ. ಹಾಂ, 5 ರೂಪಾಯಿ ಕೊಟ್ಟರೆ ತೋತಿಯಾ? ಈ ಟೆಂಪಲ್ ಯಾವ್ದು ಹೇಳು? ಹೇಳಿ. ನೀನು ಹೇಳಿದ್ರೆ 2 ಚಾಕ್ಲೇಟ್ ಕೊಡಿಸ್ತೀನಿ. ಇದು ಯಾವ್ದು? ನಂದಿಯಾ? ಇದು ನಿಂದು ಇದೇ ಊರು ಗೊತ್ತಿಲ್ಲ? ಭೂತ್ನಾಥ್ ಟೆಂಪಲ್ ಅಂದ್ರೆ ಯಾವ್ದಿಲ್ಲಿ ಇದೆ? ಮತ್ ಗೊತ್ತಿಲ್ಲ ಅಂತೆ. ಹೆಸರು ಹೇಳಕ್ ಬರಲ್ಲ? ಏನ್ ನಿನ್ನ ಹೆಸರು? ಗಣೇಶ? ಬಾ ಕೊಡ್ತೀನಿ, ಬಾ ಕೊಡ್ತೀನಿ, ಬಾರೋ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಹೆಂಗ್ ಕಾಣಿಸುತ್ತೆ ಲೇಕು. ಸ್ವಲ್ಪ ಸ್ಲೋ ಆಗಿ ಮಾಡ್ತೀನಿ ವಿಡಿಯೋ ನೋಡಿ. ನೀ ನನ್ಗೇನು ಹೆಲ್ಪೇ ಮಾಡಿಲ್ಲಲ್ಲ, ಏನು ಕೊಡ್ಲಿ? ಏನಾದ್ರು ಹೇಳು, ಈ ವಿಡಿಯೋದಾಗ ಏನಾದ್ರು ಹೇಳಿ, ನಿಂಗೆ ಕೊಡ್ತೀನಿ. ಬಾ ತಗೋಗ. ಏನ್ ನಿನ್ನ ಹೆಸರಂದೆ? ಸರಿ, ಹೋಗ್ತೇನೆ. ಚಾಕ್ಲೇಟು ಒಳಗಡೆ ಹೋಗಿ. ಎಲ್ಲ ಕಡೆ ಕರೆಂಟೇ ಇಲ್ಲ. ಇದೇ ನೋಡಿ ಭೂತ್ನಾಥ್ ಟೆಂಪಲ್ ಒಳಗಡೆ ಯಾವ ತರ ಇದೆ ಅಂತ. ಫುಲ್ ಕತ್ಲೆ ಇದೆ. ಇಲ್ಲಿ ಒಳಗಡೆ ಕೂಡ ಶಿವಲಿಂಗ ಇದೆ, ಕಾಣಿಸೋದೆಲ್ಲ ನೋಡಿ. ಫುಲ್ ಕತ್ಲೆ ಇದೆ. ಒಳಗಡೆ ಇಲ್ಲಿ ಫುಲ್ ತಂಪಾಗಿದೆ. ಒಂದು 10 ನಿಮಿಷ ಕೂತ್ರೆ ನಿದ್ದೆ ಹತ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಒಳಗಡೆ ಹೋದ? ಒಳಗಡೆ ಹೋದ? ಸೊ ಇವಾಗ ಭೂತ್ನಾಥ್ ಟೆಂಪಲ್ ಮತ್ತು ಅಗಸ್ತ್ಯ ಲೇಕ್ನ ನೋಡಿದ್ವಿ. ಆಲ್ಮೋಸ್ಟ್ ಇಲ್ಲೆಲ್ಲ ಕಂಪ್ಲೀಟ್ ಆಯಿತು. ಇನ್ನೊಂದು ಬನಶಂಕರಿ ಟೆಂಪಲ್ ಇದೆ, ಸೊ ಅಲ್ಲಿ ವಿಸಿಟ್ ಮಾಡಬೇಕು. ಬಟ್ ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಹೋಗ್ತೇನೆ ಆ ಕಡೆ. ಓಕೆ,
ಚೆನ್ನಾಗಿದೆ ಗ್ರೌಂಡ್ ಥರ, ಬಟ್ ಆಡಕ್ಕೆ ಬಿಡಲ್ಲ ಕ್ರಿಕೆಟ್ ಆಡೋಕ್ಕೆ. ಸೊ ನೆಕ್ಸ್ಟ್ ನಾವು ಹೋಗೋದು ಬನಶಂಕರಿ ಟೆಂಪಲ್ಲು. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಪೂಜೆ ಇಲ್ಲ, ಯಾರಿಗೂ ಮಾಡಲ್ಲ ಸರ್. ಹಿಂಗೆ ಸರ್.